ಸಂಭ್ರಮದಿಂದ ಸಮಾಜದ ಗಣ್ಯರು ಮತ್ತು ಸ್ವಾಮೀಜಿಗಳ ಸಮ್ಮುಖದಲ್ಲಿ ಕೂಡ ಮಾಡಿದ್ದೀವಿ. ಈ ಸಮುದಾಯ ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು. ಅಂದರೆ ಸತ್ಯಯುಗ ಅಂತ ಹೇಳ್ತೀವಿ, ಪ್ರಾರಂಭ ಯುಗ, ಅಲ್ಲಿಂದ ಕೂಡ ಎಲ್ಲ ಯುಗಗಳಲ್ಲೂ ಕೂಡ ಇದರ ಉಲ್ಲೇಖ ಇದೆ. ಮತ್ತು ಇವರು ಅಗ್ನಿಯ ವಂಶಸ್ಥರು. ಅಗ್ನಿಯಿಂದ ಹುಟ್ಟಿದಂಥ ಒಂದು ಅಗ್ನಿ ಅಂತ ಹೇಳಿದ್ರೆ ಅದು ಎಲ್ಲವನ್ನೂ ಸ್ವೀಕಾರ ಮಾಡಿ, ಕೆಟ್ಟದ್ದು ಒಳ್ಳೆಯದನ್ನು ಎಲ್ಲವನ್ನೂ ಸ್ವೀಕಾರ ಮಾಡಿ ಭಸ್ಮ ಮಾಡ್ತಕ್ಕಂಥ ಶಕ್ತಿ ಆ ಜನಾಂಗ ಅಷ್ಟೇ. ಎಲ್ಲವನ್ನೂ ಕಷ್ಟ ಸುಖವನ್ನು ಸ್ವೀಕಾರ ಮಾಡ್ತಕ್ಕಂಥ ಅತ್ಯಂತ ಕಷ್ಟಜೀವಿಗಳು ಕೂಡ. ನನ್ನ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಈ ಜನಾಂಗ ಇದೆ ಮತ್ತು ನನಗೆ ಬಲಭುಜವಾಗಿ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಾನು ಕೂಡ ಅಷ್ಟೇ, ಯಾವುದೇ ಜಾತಿಯನ್ನು ನೋಡೋದಿಲ್ಲ. ನನ್ನ ಕುಟುಂಬದ ಸದಸ್ಯ ರೀತಿಯಲ್ಲಿ ಅವರ ಒಡನಾಟ ಇದೆ ಮತ್ತು ಅನೇಕ ರಾಜಕೀಯವಾಗಿ ಕೂಡ ಅವರಿಗೆ, ನಮಗೆ ಉದಾಹರಣೆ ಕೃಷ್ಣಯ್ಯನೇ ಜಿಲ್ಲಾ ಪಂಚಾಯತಿ ಸದಸ್ಯನನ್ನು ಮಾಡಿ ಅವರನ್ನು ಸ್ಥಾಯಿ ಸಮಿತಿ ಅಧ್ಯಕ್ಷನಾಗಿ ಕೂಡ ಮಾಡಿ ಇವತ್ತು ನಮ್ಮ ಹಿಂದುಳಿದ ವರ್ಗ ಮೋರ್ಚಾದ ಅಧ್ಯಕ್ಷರನ್ನು ಕೂಡ ಮಾಡಿದ್ದೀವಿ. ಅನೇಕ ಜನ ಗ್ರಾಮ ಪಂಚಾಯತಿ ಚೇರ್ಮನ್ನು ಸದಸ್ಯಗಳನ್ನು ಕೂಡ ಮಾಡಿದ್ವಿ. ಮತ್ತು 1 ಎಕರೆ ಜಾಗವನ್ನು ಈ ಸಮುದಾಯಕ್ಕೆ ಬೇರೆ ಕೊಟ್ಟವರೋ ಗೊತ್ತಿಲ್ಲ, 1 ಎಕರೆ ಜಾಗವನ್ನು ಹೆಸರುಘಟ್ಟ ಮುಖ್ಯ ರಸ್ತೆಯಲ್ಲಿ ಕೂಡ ಮಂಜೂರು ಮಾಡಿದ್ದೀವಿ. ಮುಂದೆ ಅವರು ಅದನ್ನು ಶೈಕ್ಷಣಿಕವಾಗಿ ಇಲ್ಲ ಸಮುದಾಯ ಭವನ ಚೌಟ್ರಿ ಏನು ಮಾಡ್ತಾರೋ ಗೊತ್ತಿಲ್ಲ, ಆವಾಗೂ ಕೂಡ ನನ್ನ ಸಹಕಾರವನ್ನು ಖಂಡಿತವಾಗಿ ಕೊಡ್ತೀನಿ. ಈ ಒಂದು ಹಿಂದುಳಿದ ವರ್ಗದ ಸಮಾಜ ಏನೈತೆ, ಇದು ಕಷ್ಟಜೀವಿಗಳು, ಈ ಒಂದು ಸಮಾಜಕ್ಕೆ ಕೇವಲ ಭಾಷಣ ಮಾಡೋದಲ್ಲ, ನಮಗೆ ಅಧಿಕಾರ ಸಿಕ್ಕಿದಾಗ, ಅವಕಾಶ ಸಿಕ್ಕಿದಾಗ ಒಂದಷ್ಟು ಸಹಾಯವನ್ನು ಮಾಡಿದ್ರೆ ಅವರು ಕೊನೆಯವರೆಗೂ ನಮ್ಮ ಜೊತೆಯಲ್ಲಿ ನಿಂತ್ಕೋರೆ ಅಂತಕ್ಕಂಥದ್ದು ನನ್ನ ಅನುಭವ. ಒಳ್ಳೆಯದಾಗಲಿ. ನಮ್ಮ ಹಿಂದೂಗಳಿಗೆ ಹೊಸ ವರ್ಷ ಯುಗಾದಿ, ಚೈತ್ರ ಮಾಸ ಎಲ್ಲ ಕೂಡ ಹೊಸ ಚಿಗುರು ನಡೆಸ್ತಾ ಇರ್ತದೆ. ಇಂಥ ಸಂದರ್ಭದಲ್ಲಿ ಸಮಸ್ತ ಕರ್ನಾಟಕದ ಜನತೆಗೆ ಎಲ್ಲ ಕೂಡ ಸಕಾಲಕ್ಕೆ ಆಗಲಿ, ಜನ ಸಂತೋಷವಾಗಿರಲಿ ಅಂತಕ್ಕಂಥ ಒಂದು ಶುಭಾಶಯಗಳನ್ನು ಈ ಸಂದರ್ಭದಲ್ಲಿ ಕೊಡ್ತೇವೆ. ಯಲಹಂಕ ಕ್ಷೇತ್ರದ ಜನಪ್ರಿಯ ಶಾಸಕರಾದಂಥ ಎಸ್.ಆರ್. ವಿಶ್ವನಾಥ್ ಅವರು ಯಲಹಂಕದಲ್ಲಿ ಏನೋ ಒಂದು ಕಾರ್ಯಕ್ರಮ ಇರುವ ನಿಮಿತ್ತ ತುರ್ತು ನಿಮಿತ್ತ ಹೇಳ್ತಿದ್ದಾರೆ. ಅವ್ರ ಬಗ್ಗೆ ಒಂದು 2 ಮಾತು ಹೇಳಬೇಕು ಅಂದರೆ, ದಯವಿಟ್ಟು ನಮ್ಮ ಯಲಹಂಕ ಕ್ಷೇತ್ರದ ಜನತೆಗೆ, ನಮ್ಮ ಯಲಹಂಕ ನನಗೆ 5 ವರ್ಷ ಸ್ಟ್ಯಾಂಡಿಂಗ್ ಕಮಿಟಿ ಚೇರ್ಮನ್ ಮಾಡಿದಂಥ ನಮ್ಮ ಯಲಹಂಕ ಶಾಸಕರಾದ ಎಸ್.ಆರ್. ವಿಶ್ವನಾಥ್ ಅವರಿಗೆ ಧನ್ಯವಾದಗಳು. ಮಾನ್ಯ ಶಾಸಕರಾದ ಶ್ರೀ ಎಸ್.ಆರ್. ವಿಶ್ವನಾಥ್ ಅವರಿಗೆ ಸಮಾರಂಭದಿಂದ ಈಗ ತಾನೇ ಬರ್ತಾ ಇರ್ತಕ್ಕಂಥ ರಮೇಶ್ ಅಣ್ಣವರೇ, ವೇದಿಕೆ ಮೇಲೆ ಇರ್ತಕ್ಕಂಥ ಪೂಜ್ಯರ ಪಾದಗಳಿಗೆ ನಮಸ್ಕರಿಸುತ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ನರೇಂದ್ರ ಬಾಬು ಅವರು ಮಾಜಿ ಶಾಸಕರು, ಕೃಷ್ಣಯ್ಯವರು ಕಾರ್ಯಾಧ್ಯಕ್ಷರು, ಬಸವರಾಜ್ ಮಾಜಿ ಮಹಾನಗರ ಪಾಲಿಕೆಯ ಸದಸ್ಯರು ಮತ್ತು ಸಮಾಜದ ಎಲ್ಲ ಹಿರಿಯ ಮುಖಂಡರು ಮತ್ತು ವೇದಿಕೆ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳೇ, ಈಗಾಗಲೇ ಇತಿಹಾಸವನ್ನು ಅಗ್ನಿಬಂಡಿರಾಯಸ್ವಾಮಿಯ ಇತಿಹಾಸವನ್ನು ಹೇಳ್ಬಿಟ್ಟವ್ರೆ. ಮೊದಲೇ ನಮ್ಗೆ ಕೊಟ್ಟಿದ್ರೆ ಏನೋ ನಾವು ಹೇಳ್ತಾ ಇದ್ದೀವಿ, ನಾವು ಏನೂ ಹೇಳೋದಕ್ಕೆ ಉಳಿದಿಲ್ಲ, ಎಲ್ಲವನ್ನು ಕೂಡ ವಿಶದವಾಗಿ ತಿಳಿಸಿದ್ದಾರೆ. ಅನೇಕ ಮಹಾನುಭಾವರ ಜಯಂತ್ಯೋತ್ಸವವನ್ನು ಸರ್ಕಾರಗಳು ಮಾಡ್ತಾ ಇದೆ. ಜಗಜ್ಯೋತಿ ಬಸವಣ್ಣವ್ರದ್ದು, ಕನಕದಾಸರದು, ವೇಮನ ಜಯಂತಿ, ಬಸವಣ್ಣ ಇದು ಪುರಂದರದಾಸರದು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರದು, ವಿವೇಕಾನಂದರದು, ಇವ್ರಿಗೆಲ್ಲ ಇಸ್ವಿಗಳವೆ. 500 ವರ್ಷದಿಂದ, 700 ವರ್ಷದಿಂದ, 1000 ವರ್ಷದಿಂದ ಅಂತೇಳಿ. ಆದರೆ ಇವತ್ತೇನು ನಮ್ಮ ತಿಂಗಳ ಸಮುದಾಯ ಐತೆ, ಅವ್ರಿಗೆ ಇಸ್ವಿ ಇಲ್ಲ. ಯಾವಾಗ ನಮ್ಮ ಸನಾತನ ಧರ್ಮ ಹುಟ್ಟಿತು ಆವತ್ತಿಂದ ಕೂಡ ಈ ಸಮಾಜ ಇರ್ತಕ್ಕಂಥ ಅತ್ಯಂತ ಪ್ರಾಚೀನವಾದಂಥ ಸಮಾಜ ಇದೆ. ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಈ ಭಾರತ ದೇಶದ ಸಂಸ್ಕೃತಿ ಇದೆಯಲ್ಲ, ಅತ್ಯಂತ ಪ್ರಾಚೀನವಾಗಿರ್ತಕ್ಕಂಥದ್ದು ಮತ್ತು ಇಡೀ ವಿಶ್ವಕ್ಕೆ ಮಾರ್ಗದರ್ಶನ ಮಾಡಿದಂಥ ಅತ್ಯಂತ ಪ್ರಾಚೀನವಾದಂಥ ಹಿಂದೂ ಧರ್ಮ ನಮ್ಮದು. ಅವಾಗೆಲ್ಲ ಜಾತಿ ಪದ್ಧತಿಗಳು ಭಾಳ ಏನು ಇರಲಿಲ್ಲ ಹಿಂದೆ. ಅವಾಗೆಲ್ಲ ಚತುರ್ವರ್ಣ ಅಂದರೆ 4 ಜಾತಿಗಳಿತ್ತು ಅಂತ ಹೇಳ್ತಾರೆ. ಆರ್ಯ, ವೈಶ್ಯ, ಕ್ಷತ್ರಿಯ, ರಾಜ, ಬ್ರಾಹ್ಮಣ, ಈ ಥರ ಅಂತೇಳಿ. ಅಂದರೆ ಅವರವರ ಆಚಾರ ವಿಚಾರಗಳಿಗೆ ಅವತ್ತೇನಾದರೂ ರಾಜ್ಯಗಳನ್ನು ಉಳಿಸ್ಬೇಕಾದ್ರೆ, ನಮ್ಮ ದೇಶವನ್ನು ಸಂರಕ್ಷಣೆ ಮಾಡಬೇಕಾದ್ರೆ ಬಲವಾಗಿ ನಿಂತ್ಕೊಂಡಂಥ ಯಾವುದಾದ್ರೂ ಸಮುದಾಯ ಅಂತಂದರೆ ಕ್ಷತ್ರಿಯ ಸಮುದಾಯಕ್ಕೆ ಸೇರ್ತಕ್ಕಂಥ ನಮ್ಮ ಅಗ್ನಿ ಬಂಗಾಳ ಸಂಸ್ಥೆ. ನನ್ನ ಕ್ಷೇತ್ರದಲ್ಲೂ ಕೂಡ ಸಾಕಷ್ಟು ಜನ ಅವರೇ. ಇದರಲ್ಲಿ ಅಗ್ನಿಕುಲ ಮತ್ತು ವನ್ನಿಕುಲ 2 ಕುಲಗಳಿರ್ತಕ್ಕಂಥದ್ದು. ನಮಗೆ ಅಗ್ನಿಕುಲ ನನಗೆ ಗೊತ್ತಿರೋ ಹಾಗೆ ನಮ್ಮ ಮೈಸೂರು ಪ್ರಾಂತ್ಯ, ತುಮಕೂರು, ಈ ಕಡೆ ಶಿವಮೊಗ್ಗ, ಈ ಭಾಗದಲ್ಲಿ ಅವ್ರು ಬಹುತೇಕ ಎಲ್ಲ ಕನ್ನಡ ಮಾತಾಡುವಂಥದ್ದು. ವನ್ನಿಕುಲ ಸ್ವಲ್ಪ ನಮ್ಮ ಕೋಲಾರ, ಈ ಭಾಗ ಅಂದರೆ ತಮಿಳುನಾಡಿನ ಒಂದು ಸ್ವಲ್ಪ ಪ್ರಭಾವ ಇರ್ತಕ್ಕಂಥದ್ದು. ಎರಡೂ ಕೂಡ
ನಾವು ಒಬ್ಬರೇ ದೇವರನ್ನ ಆರಾಧನೆ ಮಾಡ್ತಕ್ಕಂಥದ್ದು ಅಗ್ನಿ. ದ್ರೌಪದಿ ತಾಯಿಯನ್ನು ಆರಾಧನೆ ಮಾಡ್ತೀವಿ, ಅವರು ಕೂಡ ಅಗ್ನಿಯಿಂದ ಬಂದಿರ್ತಕ್ಕಂಥ ಮಹಾತಾಯಿ ಅವರೆಲ್ಲ ಕೂಡ. ಕರಗ ಮಹೋತ್ಸವನ ಮಾಡ್ತೀವಿ, ನಾವೆಲ್ಲ ಒಟ್ಟಾಗಿ ಮಾಡ್ತೀವಿ, ನಾವೆಲ್ಲ ಕೂಡ ಆಚಾರ ವಿಚಾರಗಳು ಒಂದೇ ಆಗಿರ್ತದೆ. ನಮ್ಮದು ಒಳ ಪಂಗಡಗಳು ಸ್ವಲ್ಪ ಬೇರೆ ಬೇರೆ ಇರ್ತದೆ, ಶಂಭು ಕುಲ ಈ ಥರದ ಬೇರೆ ಬೇರೆಲ್ಲವನ್ನು ನಾವು ಇಟ್ಕೊಂಡಿದ್ದೀವಿ. ಆದರೆ ಈ ಸಮಾಜದ ಬಗ್ಗೆ ಹೇಳಬೇಕು ಅಂತಂದರೆ, ಒಂದ್ಸರಿ ಅಪರಾಧಿಗಳು ನೀವು, ಮತ್ತು ಒಂದ್ಸರಿ ಒಂದು ಮಾತು ಕೊಟ್ಟರೆ ಅಂದರೆ ಆ ಮಾತನ್ನು ಬದಲಾಯಿಸಲ್ಲ. ಇದು ನಾನು ನೋಡಿದ್ದೀನಿ. ಇವತ್ತು ಕೂಡ ಮದುವೆಗಳಲ್ಲಿ ಯಾರು ಪುರೋಹಿತರು ಇರೋದಿಲ್ಲ, ನಿಮ್ಮ ಯಜಮಾನರು ಇರ್ತಾರೆ. ಅವರ ವಿಳೆದೆಲೆಯನ್ನಿಟ್ಟು ನಿಶ್ಚಯ ಮಾಡಿದ್ರೆ ಡೈವರ್ಸ್ ಕೊಡೋಕೆ ಆಗೋದೇ ಇದೆ, ಯಾವ ಕೋರ್ಟಲ್ಲೂ ಕೂಡ ಆಗೋದಿಲ್ಲ. ಇವ್ರ ತೀರ್ಮಾನನೇ ಅಂತಿಮ ತೀರ್ಮಾನ. ಕೆಲವರು ನಮ್ಮ ಹುಡುಗರಿದ್ರು, ನಾನು ಮೊದಲು ಇವೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಈ ಪೊಲಿಟಿಕಲ್ ಇದು ಬಂದಾಗ ಅವ್ರು ಏನಾಗಬೇಕು ನಮ್ಗೆ ಇಲ್ಲ, ನಾವು ಕುಲ್ದ ಯಜಮಾನರು ನಾಳೆ ತಿರ್ಗಿ ನಾನು ಮದುವೆ ಮಾಡಲ್ಲ ಅಲ್ಲ, ಇದ್ಯಾವುದಲ್ಲಿ ಒಳ್ಳೆ ಕಥೆ ಐತಲ್ಲ, ಮದುವೆ ಹಾಕಿ ಇನ್ನೊಬ್ಬ ಮದುವೆ ಇಲ್ಲ ಆಗಲ್ಲ, ನಮ್ಮ ಕುಲದಲ್ಲಿ ಒಳಗಾಗ್ಬಿಡ್ತಾರೆ. ಇವತ್ತು ಕೂಡ ಆಚಾರ ವಿಚಾರಗಳನ್ನ ಅತ್ಯಂತ ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬರ್ತಾ ಇರ್ತಕ್ಕಂಥ ಯಾವುದಾದ್ರೂ ಸಮಾಜ ಇತ್ತು ಅಂತಂದ್ರೆ ಅದು ತಿಗಳ ಸಮುದಾಯ ಅಂತಕ್ಕಂಥದ್ದನ್ನ ಬಹಳ ಹೆಮ್ಮೆಯಿಂದ ಹೇಳ್ತೀವಿ. ಇವತ್ತು ನಾವೆಲ್ಲ ಬಹಳ ಜನ ಉದ್ಯಮಿಗಳೇನಿಲ್ಲ. ರಾಜಕಾರಣದಲ್ಲೂ ನಮಗೆ ಯಾರೋ ರೇವಣ್ಣರಿಲ್ಲ, ರಮೇಶ್ ಅಣ್ಣ ಅಂತವರು, ನರೇಂದ್ರ ಬಾಬು ಅಂತವರು, ಒಂದು ಇಬ್ಬರು ಮೂರೇ ಅವಕಾಶ ಸಿಕ್ಕಿದ್ ಬಿಟ್ರೆ ಈ ಸಮಾಜದಲ್ಲಿ ಮಿಕ್ಕಿದೆಲ್ಲ ಸಣ್ಣ ಸಣ್ಣ ಅವಕಾಶವನ್ನು ನಾವು ಕೊಟ್ಟಿದ್ದೀವಿ. ಎಲ್ಲ ಕೂಡ ನಾವು ರಾಜಕೀಯವಾಗಿ ಫಲ ಆಗಬೇಕು ಅಂದರೆ ಈಗ ನಾವಿಲ್ಲಿ ಸೇರಿರ್ತಕ್ಕಂಥದ್ದು ಬರೀ ಜೇನುಕೋಸಕ್ಕೆಲ್ಲ, ಸರ್ಕಾರದಿಂದ ಬರ್ತಕ್ಕಂಥದ್ದು ನಮ್ಗೆ ಏನು ಬರಬೇಕು ಅಂತ ನಾವು ಕೇಳಬೇಕಾಗ್ತದೆ. ಇವತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿರಿದ್ದಾಗ ಪ್ರಾಧಿಕಾರವನ್ನು ಮಾಡಿದ್ವಿ. ಸ್ವಾಮೀಜಿಗಳು ಹೇಳ್ತಾರೆ, ಪ್ರಾಧಿಕಾರ ಮಾಡಿದ್ರೆ ದುಡ್ಡು ಹಾಕಿಲ್ಲ ಅದಕ್ಕೆ ಅಂತೇಳಿ. ಯಾಕಂದ್ರೆ ದುಡ್ಡಿದ್ರೆ ತಾನೇ ಈ ಸಮಾಜಕ್ಕೆ ಏನಾದರೂ ನಾವು ಕೊಡಬೇಕಾಗಿರ್ತಕ್ಕಂಥದ್ದು. ಇವತ್ತು ಅನೇಕ ಪ್ರಾಧಿಕಾರಗಳನ್ನು ಮಾಡಿದ್ದೀವಿ, ಆದರೆ ಅದರಲ್ಲಿ ದುಡ್ಡನ್ನು ಕೊಟ್ಟಾಗ ಸಮಾಜದ ಯಾರು ತೀರಾ ಹಿಂದುಳಿದಿರ್ತಾರೆ ಅವರು ವಿದ್ಯಾಭ್ಯಾಸ ಮಾಡೋದಕ್ಕೆ ಬೇರೆ ಬೇರೆ ಅನುಕೂಲಗಳನ್ನು ಮಾಡ್ತಕ್ಕಂಥ ಕೆಲಸ ಆಗ್ತದೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮತ್ತು ನನ್ನ ಕ್ಷೇತ್ರದಲ್ಲೂ ಕೂಡ 1 ಎಕರೆ ಜಾಗವನ್ನು ಕೊಡುಗೆ ತಿರುಮಲಾಪುರದಲ್ಲಿ ಸಮಾಜಕ್ಕೋಸ್ಕರ ಸರ್ಕಾರದಿಂದ ಕೊಡಿಸಿದೆ, ಮಂಜೂರು ಮಾಡಿಕೊಂಡು ನೋಡಿದೆ. ಈಗ ಅಲ್ಲೇನೋ ಚೌಟ್ರಿ ಕಟ್ತಾರೋ ಸ್ಕೂಲ್ ಕಟ್ತಾರೋ ಗೊತ್ತಿಲ್ಲ, ಅವ್ರು ಏನು ಕೊಟ್ಟರು ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಮುಂದೆ ನನ್ನ ಕಡೆಯಿಂದ ಆಗ್ತಕ್ಕಂಥ ಹಣಕಾಸು ಸಹಾಯವನ್ನು ಕೂಡ ನಾವು ಮಾಡ್ತೀವಿ. ನಮ್ಮ ಸುಬ್ಬಣ್ಣವರವರೇ ಸಮಾಜದ ಹಿರಿಯ ಮುಖಂಡರು, ಅವರು ನಮ್ಮ ಕಂಡ್ರೆ ಅತ್ಯಂತ ಪ್ರೀತಿಯವರಿಗೆ. ನಾನು ಇಲ್ಲಿ ಕರಗ, ನಮ್ಮ ಬೆಂಗಳೂರಿನ ಕರಗ ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇನ್ನೇನು ಏಪ್ರಿಲಲ್ಲಿ ಕರಗ ಇದೆ. ಇಲ್ಲಿ ಒಂದು ನಮ್ಮ ಯಲಾಂಗದಲ್ಲಿ ಒಂದು ಕರಗ ದೇವಸ್ಥಾನ ಕಟ್ಟಿಸಿದೆ. ನಾನು ಕೇಳಿದ್ರು, ನೀವೊಂದು ದೇವಸ್ಥಾನ ಕಟ್ಟಬೇಕು ನಮ್ಮ ಯಲಾಂಗದಲ್ಲಿ, ಚಿಕ್ಕದಾಗೈತೆ ಅಂತೇಳಿ. ಅಲ್ಲಿ ಕಲ್ಯಾಣಿ ಎಲ್ಲವನ್ನು ಕಟ್ಟಿದ್ದೀವಿ. ಈಗ ದ್ರೌಪದಿ ಅಮ್ಮಂದು ವಿಗ್ರಹ ಕೂಡ ಆಗಿದೆ. ಬಹುಶಃ ಇನ್ನೊಂದು 10-15 ದಿನದಲ್ಲಿ ಅದು ಉದ್ಘಾಟನೆ ಮಾಡ್ತೀವಿ. ಆಗ ನಾನು BDA ಚೇರ್ಮನ್ ಆಗಿದ್ದಾಗ ಸುಬ್ಬಣ್ಣರು ಬಂದರು, ಯಲಾಂಗ ಮಾತ್ರ ಮಾಡ್ಕೊಂಡಿದ್ದೀರಿ, ನಿಮ್ಮ ಸಮುದಾಯ ಮಾಡಿದಿರಿ, ಬಟ್ ಬೆಂಗಳೂರಲ್ಲಿ ಭಾಳ ದೊಡ್ಡದಾಗಿ ನಮ್ಮ ಸಮುದಾಯದ ಕರಗೋತ್ಸವವನ್ನು ಮಾಡ್ತೀವಿ, ನಮ್ಗೆ ಇಲ್ಲಿ ಕಲ್ಯಾಣಿ ಇದೆ ಸರಿಯಾಗಿಲ್ಲ ಅಂತ ಹೇಳಿದಾಗ ಆಗಲೇ ನಾನು 6 ಕೋಟಿ ರೂಪಾಯಿ ಮಂಜೂರನ್ನು ಮಾಡಿ. ಬಹುಶಃ ನಾನು ಕೆಲವು ಮನೆಗಳಲ್ಲಿ ಹೇಳ್ತೀನಿ, ನಿಮ್ಮ ಮನೆಗಳಲ್ಲಿ ಏನಾದರೂ ಆಯ್ದಿದೆಯಾ ಅಂತ. ನಮ್ಮ ಮನೆಯಲ್ಲಿ ತರಕಾರಿ ಕಟ್ ಮಾಡೋ ಚಾಕೆಟ್ ಇದ್ದೀವಿ, ಆದರೆ ನಮ್ಮ ತಿಂಗಳ ಸಮುದಾಯದಲ್ಲಿ ಕೇಳಿದ್ರೆ ನಾನು 3 ಅಲ್ಗವೆ ಅಂತ. ಯಾಕಂದರೆ ಅದು ನಮ್ಮ ವಂಶದ ಇದು, ಅದು ಕ್ಷತ್ರಿಯ ವಂಶದ ಒಂದು ಮನೆಯಲ್ಲಿ ಒಂದು ಇರಬೇಕು, ನಾವು ಅಲ್ಲಿಗೆ ಇಟ್ಕೊಂಡೇ ಇರಬೇಕು. ನಾವು ಈಗ ಬನ್ನಿರಾಯ ಸ್ವಾಮಿ ಕೈಯಲ್ಲೇ 7 ಆಯುಧಗಳು, ಅಟ್ಲೀಸ್ಟ್ ನಮ್ಮ ಮನೆಯಲ್ಲಿ ನಮ್ಮ ಕ್ಷತ್ರಿಯರನ್ನು ತೋರಿಸೋದಕ್ಕೆ ಒಂದು ಇರಬೇಕು. ಬಹಳ ಜನ ಮನೆಗೆಲ್ಲ ನೋಡಿದ್ದೀನಿ ಅದೆಲ್ಲ ಇಟ್ಕೊಂಡಿರ್ತಾರೆ, ಅದೆಲ್ಲ ಬೇರೆಯವ್ರ ಮನೇಲಿ ಇರೋದಿಲ್ಲ ಅದರಲ್ಲಿ. ಸೊ ಈ ಒಂದು ಸಮುದಾಯಕ್ಕೆ ಒಳ್ಳೆಯದಾಗಲಿ. ನಮ್ಮ ಕಡೆಯಿಂದ ಆಗಿದ್ದು ನಾನೇನು ಭಾಳ ಮಾಡಿದ್ದೀನಿ ಅಂತಲ್ಲ, ನನ್ನ ಕ್ಷೇತ್ರದಲ್ಲೂ ಸಾಕಷ್ಟು ಜನ ಇದ್ದಾರೆ, ನನ್ನ ಸಹೋದರ ರೀತಿಯಲ್ಲಿದ್ದಾರೆ. ಮತ್ತು ನಾನು ಎಲ್ಲ ರೀತಿಯಾದಂಥ ಅವ್ರು ಏನು ಕೇಳ್ತಾರೋ ಸಮುದಾಯವನ್ನು ಬೇಕು ಕಟ್ಸ್ಕೊಟ್ಟಿದ್ದೀನಿ. ಕರಗ ದೇವಸ್ಥಾನ ಕಟ್ಟಬೇಕು ಕಟ್ಸಿದ್ದೀವಿ. ಇವನು ನಮ್ಮ ಹೆಸರುಗಳಲ್ಲೂ ಕೂಡ ಭಾಳ ದೊಡ್ಡ ದೇವಸ್ಥಾನ ಕಟ್ಬಿಟ್ಟು ಇನ್ನೂ ಫಿನಿಶ್ ಆಗಿಲ್ಲ, ಅದೆಲ್ಲ ಕೂಡ 1 ಕೋಟಿ ರೂಪಾಯಿ ವೆಚ್ಚದಲ್ಲಿ ಶುರು ಮಾಡೋರು. ಇವತ್ತು ನಿಮ್ಮ ಸಮುದಾಯ ಕಷ್ಟಜೀವಿಗಳು 10 ಕುಂಟೆಯಲ್ಲಿ ವ್ಯಾಪಾರ ಮಾಡ್ತೀವಿ, 10 ಕುಂಟೆ ಸಾಕು. ವಿವಿಧವಾದಂಥ ತರಕಾರಿಗಳು ಬೆಳಿತೀರಿ, ವಿಳೆದೆಲೆ ಬೆಳಿತೀರಿ, ಬಾಳೆಹಣ್ಣು ವ್ಯಾಪಾರ ಮಾಡ್ತೀರಿ. ನಾವು 100 ಎಕರೆ ಇಟ್ಕೊಂಡ್ರೆ ಕೂಡ ದುಡ್ಡಿರಲ್ಲ, ಅದರಲ್ಲೇನು ಬೆಳೆಯೋದು ಇಲ್ಲ. ಅದನ್ನು ಈ ಥರ ಎಷ್ಟು ಅಟವಾದಿಗಳು ಅನ್ನೋದಕ್ಕೆ ನಿಜನ ಸುಳ್ಳು ಗೊತ್ತಿಲ್ಲ, ಹೇಳ್ತಾರೆ. ಒಂದು ಏಡಿಕಾಯಿ 7 ಕೆರೆ ಕಿತ್ತಾಗ ಗೊತ್ತೇನೆ ನಾವು ಓದ್ತಾರೆ. ಅಂದರೆ ಆ ಒಂದು ಏಡಿಕಾಯಿ ಅಂತಲ್ಲ, ನಮ್ಮ ಕೈಯಿಂದ ತಪ್ಪಿಸ್ಕೊಂಡಾಗಲ್ಲ ಬಿಡಬಾರದು ಅಂತ ಹೇಳಿ ಅಡ್ಡ ನಾವು ಅದನ್ನು ಏನು ಹಿಡಿಲೇಬೇಕು ಅಷ್ಟೇ. ಅದು 7 ಕೆರೆ ಹಚ್ಕೊಂಡು ಹೋಗ್ಲಿ ಅದ ಕಡೆಗೆ. ಅಂದರೆ ಅದು ಕಥೆ ಏನು ಬಂತು ಅಂದರೆ ಅಷ್ಟೊಂದು ಅಡ್ಡ ನಮ್ಮದು ಹಿಡಿದ ಕೆಲಸವನ್ನು ಬಿಡೋದಿಲ್ಲ ಅಂತಕ್ಕಂಥದ್ದು. ಮತ್ತು ಕಷ್ಟಜೀವಿಗಳು ಕೂಡ ಹೌದು ಅಂತಕ್ಕಂಥ ಮಾತನ್ನು ಹೇಳಿ ಏನು ತೋರಿಸುವ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಮತ್ತು ಈಗೆಲ್ಲ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಕೊಡ್ತೀವಿ. ನಮಗೆ ಭಾನುವಾರ ಯುಗಾದಿ ಹಬ್ಬ ಹೊಸ ವರ್ಷ ಬರ್ತದೆ. ಈ ಸಂದರ್ಭದಲ್ಲಿ ಈ ಏನು ತೋರಿಸು ಮತ್ತು ಯುಗಾದಿ 2 ಶುಭಾಶಯಗಳನ್ನು ಕೋರಿ ನನ್ನನ್ನು ಮಾತಾಡೋಕ್ಕೆ ಅವಕಾಶ ಕೊಟ್ಟ ತಮ್ಮೆಲ್ಲರೂ ಒಂದ್ಸಲ ನಾನು ಮಾತಾಡ್ತೀನಿ. ಜೈ ಹಿಂದ್.
ಕೊಟ್ಟ ಮಾತಿಗೆ ತಪ್ಪದ ಸಮುದಾಯ, ಆಚಾರ ವಿಚಾರಗಳನ್ನ ಇಂದಿಗೂ ಕೂಡ ಕಟ್ಟುನಿಟ್ಟಾಗಿ ಪಾಲಿಸುವ ಸಮುದಾಯ, ಶ್ರಮಜೀವಿಗಳು ಅಂತ ಹೇಳಿ ಮಾತಾಡುವಂತಹ ಮಾನ್ಯ ಶಾಸಕರಾದ ಶ್ರೀಯುತ SR ವಿಶ್ವನಾಥ್ ಅವರಿಗೆ ಧನ್ಯವಾದಗಳು. ಬಂಧುಗಳೇ, ಇದೀಗ Subscribe, click on the bell. Link is in description.